ರಾಜ್ಯ ಸರ್ಕಾರಕ್ಕೆ ಈ ಜಾತಿ ಗಣತಿ ವಿಚಾರ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಸರ್ಕಾರದ ವಿರುದ್ಧ ಒಕ್ಕಲಿಗ ಸಮುದಾಯ ಈಗ ತಿರುಗಿ ಬಿದ್ದಿದೆ. ಒಕ್ಕಲಿಗ ಕ್ರಿಶ್ಚಿಯನ್, ಒಕ್ಕಲಿಗ ಮುಸ್ಲಿಂ ಅನ್ನುವಂತ ಸೇರ್ಪಡೆ, ಈ ರೀತಿಯ ಸೇರ್ಪಡೆಗೆ ಈಗ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಇವತ್ತು ಬಹಳ ಮಹತ್ವದ ಸಭೆ ಇದೆ. ಸಭೆ ಕರೆದಿದ್ದಾರೆ ಇವತ್ತು. ಈ ಗೊಂದಲಕ್ಕೆ ಅದರ ಜೊತೆಯಲ್ಲಿ ಒಂದಷ್ಟು ಆಕ್ಷೇಪಗಳು ಕೂಡ ಇದೆ ಸಮುದಾಯಕ್ಕೆ. ಒಕ್ಕಲಿಗ ಕ್ರಿಶ್ಚಿಯನ್, ಒಕ್ಕಲಿಗ ಮುಸ್ಲಿಂ ಅನ್ನುವಂತ ಸೇರ್ಪಡೆಗಳು, ಇದರ ಬಗ್ಗೆ ಆಕ್ಷೇಪ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಇವತ್ತೊಂದು ಸಭೆ ಕರೆದಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿ ಇದರ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಇವತ್ತೊಂದು ನಿರ್ಣಾಯಕ ಮೀಟಿಂಗ್ ಇದೆ. ಸಮುದಾಯದ ಹಿತದೃಷ್ಟಿಯ ನಿರ್ಣಯವನ್ನ ತೆಗೆದುಕೊಳ್ಳಬೇಕು ಅಂತ ಸಲಹೆಯನ್ನ ನೀಡಲಾಗಿದೆ. ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ, ಡಿಸಿಎಂ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಎನ್ನುವಂತ ಮಾಹಿತಿ ಕೂಡ ಇದೆ. ದೇವೇಗೌಡರು ಜೊತೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು, ಡಿಕೆ ಶಿವಕುಮಾರ್, ಅದರ ಜೊತೆಯಲ್ಲಿ ಆರ್ ಅಶೋಕ್, ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಪಕ್ಷವನ್ನ ಮರೆತು ಸಮುದಾಯಕ್ಕಾಗಿ ಎಲ್ಲರೂ ಕೂಡ ಇವತ್ತು ನಡೆಯುವಂತಹ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಎನ್ನುವಂತ ಮಾಹಿತಿ. ಒಂದಷ್ಟು ಆಕ್ಷೇಪಗಳಿದೆ, ಒಂದಷ್ಟು ಆಕ್ರೋಶಗಳಿದೆ. ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮುದಾಯದ ಹಿತದೃಷ್ಟಿಯ ನಿರ್ಣಯಗಳು ಆಗಬೇಕು ಅನ್ನುವಂತ ಆಗ್ರಹವನ್ನ ಕೂಡ ಮಾಡಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಸಾಕಷ್ಟು ಗೊಂದಲಗಳ ಮಧ್ಯೆ ಈ ಜಾತಿ ಗಣತಿಯನ್ನ ಮಾಡೋದಕ್ಕೆ ಹೊರಟಿದೆ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಇದು ಬಹಳ ಕಷ್ಟ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇವತ್ತು ಒಕ್ಕಲಿಗ ಮೀಟಿಂಗ್, ಯಾರೆಲ್ಲ ಬರ್ತಾರೆ, ಯಾವ ರೀತಿಯ ನಿರ್ಣಯವನ್ನ ಈ ಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ ಅಂತ ಹನುಮಂತು. ಅಶ್ವಿನಿ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ ಸರ್ಕಾರ ಮತ್ತೆ ಮರು ಸಮೀಕ್ಷೆ ಶುರು ಮಾಡುತ್ತೆ ಅಂತ ಹೇಳಿದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಗೊಂದಲದ ಗೂಡಾಗಿರುವಂತದ್ದು ಆ ಪರಿಸ್ಥಿತಿ ಬದಲಾಗಿಲ್ಲ. ಯಾಕೆಂತಂದು ಹೇಳಿದ್ರೆ ದಿನಗಳು ಕಳೆದಂತೆ ಪ್ರತಿಯೊಂದು ಸಮುದಾಯವೂ ಕೂಡ ತಮ್ಮ ತಮ್ಮ ಸಮುದಾಯದ ಉಪಪಂಗಡಗಳನ್ನ ಉಲ್ಲೇಖ ಮಾಡುವಂತಹ, ಕೋಡ್ ಕೊಡುವಂತಹ ಸಂದರ್ಭದಲ್ಲಿ ಆಯೋಗ ಮಾಡಿರುವಂತಹ ಎಡವಟ್ಟಿನ ವಿಚಾರಕ್ಕೆ ಒಂದಷ್ಟು ಪ್ರಸ್ತಾಪಗಳನ್ನ ಮಾಡ್ತಾ ಇರುವಂತದ್ದು. ಲಿಂಗಾಯತ ನಾಯಕರು ಕೂಡ, ಸಚಿವರು ಮತ್ತೆ ಶಾಸಕರು ಮತ್ತೆ ಸಮಾಜದ ಎಲ್ಲಾ ಮುಖಂಡರು ಕೂಡ ನಿನ್ನೆ ಹುಬ್ಬಳ್ಳಿಯಲ್ಲಿ ಸಮಾವೇಶ ಮಾಡಿದ್ರು. ಇವತ್ತು ಒಕ್ಕಲಿಗ ನಾಯಕರು ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಸಭೆಯನ್ನ ಸೇರ್ತಾ ಇರುವಂತದ್ದು. ಒಕ್ಕಲಿಗ ಸಮುದಾಯದ ಶ್ರೀಗಳ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ನಡೀತಾ ಇದೆ. ಪ್ರಮುಖವಾಗಿ ಈ ಸಭೆಯಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನ ಎಲ್ಲಾ ರಾಜಕೀಯ ನಾಯಕರು ಕೂಡ ಭಾಗಿಯಾಗ್ತಾರೆ. ಯಾಕೆ ಅಂತಂದ ಹೇಳಿದ್ರೆ ರಾಜಕೀಯವನ್ನ ಬದಿಗೊತ್ತಿ ಸಮುದಾಯದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ಸಮುದಾಯದ ಪರವಾಗಿ ನಿಲ್ಲಬೇಕು ಅನ್ನುವಂತಹ ವಾದವನ್ನ ಈಗ ಸ್ವಾಮೀಜಿಗಳು ಇಡ್ತಾ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ತಮ್ಮ ತಮ್ಮ ಪಕ್ಷದ ವೇದಿಕೆಗಳಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ಯಾಕೆಂತಂದ ಹೇಳಿದ್ರೆ ಆಯೋಗ ಕೊಟ್ಟಿರುವಂತಹ ಒಂದು ಉಪಪಂಗಡಗಳೆಲ್ಲ ಆಗಿರಬಹುದು, ಮತ್ತೆ ಕೋಡ್ ವರ್ಡ್ ಏನಿದೆ ಆ ಕೋಡ್ಗಳಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿದಾವೆ. ಅದೆಲ್ಲವೂ ಕೂಡ ಸರಿ ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಒತ್ತಾಯಗಳಿರುವಂತದ್ದು. ಒಟ್ಟಾರೆಯಾಗಿ ಒಕ್ಕಲಿಗ ಸಮುದಾಯದಲ್ಲಿ ಉಪಪಂಗಡಗಳಾದಂತಹ ಮರಸೊಕ್ಕಲಾಗಿರಬಹುದು, ದಾಸ ಒಕ್ಕಲಿಗ ಆಗಿರಬಹುದು, ಮತ್ತೆ ಇಂಗ್ಲಿಷ್ ಅಕ್ಷರಗಳು ಬರೆಸುವಂತ ಸಂದರ್ಭದಲ್ಲೂ ಕೂಡ ಕೆಲವೊಬ್ರು ದಾಖಲೀಕರಣ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಸ್ಪೆಲ್ಲಿಂಗ್ ಅನ್ನ ಬೇರೆ ಬೇರೆ ಸ್ಪೆಲ್ಲಿಂಗ್ ಗಳನ್ನ ಉಲ್ಲೇಖ ಮಾಡಿರುವಂತಹ ಕಾರಣಕ್ಕಾಗಿ ಒಂದಷ್ಟು ಗೊಂದಲಗಳಿರುವಂತದ್ದು. ಇದರ ಜೊತೆಗೆ ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಕುರುಬ ಅನ್ನುವಂಥದ್ದು ಏನು ಈ ವಿಚಾರಗಳೇನಿದೆ ಇದೆಲ್ಲವೂ ಕೂಡ ಬದಲಾಗಬೇಕು ಅನ್ನುವಂತಹ ಒತ್ತಾಯವನ್ನು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಕೆಲವು ಸಚಿವರು ಮಾಡಿದ್ರು. ಅದಾದ ನಂತರದಲ್ಲಿ ಆಯೋಗಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಮುದಾಯದ ನಿಲುವು ಯಾವ ರೀತಿ ಇರಬೇಕು, ಪಕ್ಷಗಳು ಬೇರೆ ಆದರೂ ಕೂಡ ಆಯಾ ಪಕ್ಷದ ವೇದಿಕೆಯಲ್ಲಿ ಸಮುದಾಯದ ಹಿತದೃಷ್ಟಿಯಿಂದ ಒಂದಷ್ಟು ಮಹತ್ವದಂತ ನಿರ್ಣಯಗಳನ್ನ ಇವತ್ತು ತೆಗೆದುಕೊಂಡು ಆ ನಿರ್ಣಯಗಳನ್ನ ಸರ್ಕಾರದ ಗಮನಕ್ಕೆ ತರುವಂತಹ ಒಂದಷ್ಟು ಪ್ರಯತ್ನಗಳ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ಸಭೆಯಲ್ಲೂ ಕೂಡ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ. ಅಶ್ವಿನಿ, ರೈಟ್ ಹನುಮಂತ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇವತ್ತೊಂದು ಬಹಳ ನಿರ್ಣಾಯಕ ಸಭೆ ಇದೆ. ಈ ಜಾತಿ ಗಣತಿ ವಿರುದ್ಧ ಈಗ ಒಕ್ಕಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಷ್ಟು ಕೋಡ್ಗಳು, ಅದರಲ್ಲಿರುವಂತಹ ಉಪಜಾತಿ, ಇದರ ಬಗ್ಗೆ ಆಕ್ಷೇಪಗಳಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಂದು ಬಹಳ
ನಿರ್ಣಾಯಕ ಸಭೆ ಇದೆ. ಈ ಸಭೆಯಲ್ಲಿ ಅನೇಕ ನಾಯಕರು ಪಾಲ್ಗೊಳ್ಳುತ್ತಾರೆ. ಯಾವ ರೀತಿ ನಿರ್ಣಯಗಳನ್ನ ಕೈಗೊಳ್ಳುತ್ತಾರೆ ಅನ್ನೋದನ್ನ ಸಭೆ ನಂತರದಲ್ಲಿ ತಿಳಿದು ಬರಬೇಕಷ್ಟೇ. ರಾಜ್ಯ ಸರ್ಕಾರಕ್ಕೆ ಈ ಜಾತಿ ಗಣತಿ ವಿಚಾರ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಸರ್ಕಾರದ ವಿರುದ್ಧ ಒಕ್ಕಲಿಗ ಸಮುದಾಯ ಈಗ ತಿರುಗಿ ಬಿದ್ದಿದೆ. ಒಕ್ಕಲಿಗ ಕ್ರಿಶ್ಚಿಯನ್, ಒಕ್ಕಲಿಗ ಮುಸ್ಲಿಂ ಅನ್ನುವಂತ ಸೇರ್ಪಡೆ, ಈ ರೀತಿಯ ಸೇರ್ಪಡೆಗೆ ಈಗ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಇವತ್ತು ಬಹಳ ಮಹತ್ವದ ಸಭೆ ಇದೆ. ಸಭೆ ಕರೆದಿದ್ದಾರೆ ಇವತ್ತು. ಈ ಗೊಂದಲಕ್ಕೆ ಅದರ ಜೊತೆಯಲ್ಲಿ ಒಂದಷ್ಟು ಆಕ್ಷೇಪಗಳು ಕೂಡ ಇದೆ ಸಮುದಾಯಕ್ಕೆ. ಒಕ್ಕಲಿಗ ಕ್ರಿಶ್ಚಿಯನ್, ಒಕ್ಕಲಿಗ ಮುಸ್ಲಿಂ ಅನ್ನುವಂತ ಸೇರ್ಪಡೆಗಳು, ಇದರ ಬಗ್ಗೆ ಆಕ್ಷೇಪ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಇವತ್ತೊಂದು ಸಭೆ ಕರೆದಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿ ಇದರ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಇವತ್ತೊಂದು ನಿರ್ಣಾಯಕ ಮೀಟಿಂಗ್ ಇದೆ. ಸಮುದಾಯದ ಹಿತದೃಷ್ಟಿಯ ನಿರ್ಣಯವನ್ನ ತೆಗೆದುಕೊಳ್ಳಬೇಕು ಅಂತ ಸಲಹೆಯನ್ನ ನೀಡಲಾಗಿದೆ. ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ, ಡಿಸಿಎಂ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಎನ್ನುವಂತ ಮಾಹಿತಿ ಕೂಡ ಇದೆ. ದೇವೇಗೌಡರು ಜೊತೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು, ಡಿಕೆ ಶಿವಕುಮಾರ್, ಅದರ ಜೊತೆಯಲ್ಲಿ ಆರ್ ಅಶೋಕ್, ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಪಕ್ಷವನ್ನ ಮರೆತು ಸಮುದಾಯಕ್ಕಾಗಿ ಎಲ್ಲರೂ ಕೂಡ ಇವತ್ತು ನಡೆಯುವಂತಹ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಎನ್ನುವಂತ ಮಾಹಿತಿ. ಒಂದಷ್ಟು ಆಕ್ಷೇಪಗಳಿದೆ, ಒಂದಷ್ಟು ಆಕ್ರೋಶಗಳಿದೆ. ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮುದಾಯದ ಹಿತದೃಷ್ಟಿಯ ನಿರ್ಣಯಗಳು ಆಗಬೇಕು ಅನ್ನುವಂತ ಆಗ್ರಹವನ್ನ ಕೂಡ ಮಾಡಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಸಾಕಷ್ಟು ಗೊಂದಲಗಳ ಮಧ್ಯೆ ಈ ಜಾತಿ ಗಣತಿಯನ್ನ ಮಾಡೋದಕ್ಕೆ ಹೊರಟಿದೆ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಇದು ಬಹಳ ಕಷ್ಟ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇವತ್ತು ಒಕ್ಕಲಿಗ ಮೀಟಿಂಗ್, ಯಾರೆಲ್ಲ ಬರ್ತಾರೆ, ಯಾವ ರೀತಿಯ ನಿರ್ಣಯವನ್ನ ಈ ಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ ಅಂತ ಹನುಮಂತು. ಅಶ್ವಿನಿ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ ಸರ್ಕಾರ ಮತ್ತೆ ಮರು ಸಮೀಕ್ಷೆ ಶುರು ಮಾಡುತ್ತೆ ಅಂತ ಹೇಳ್ದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಗೊಂದಲದ ಗೂಡಾಗಿರುವಂತದ್ದು ಆ ಪರಿಸ್ಥಿತಿ ಬದಲಾಗಿಲ್ಲ. ಯಾಕೆಂತಂದ ಹೇಳಿದ್ರೆ ದಿನಗಳು ಕಳೆದಂತೆ ಪ್ರತಿಯೊಂದು ಸಮುದಾಯವೂ ಕೂಡ ತಮ್ಮ ತಮ್ಮ ಸಮುದಾಯದ ಉಪಪಂಗಡಗಳನ್ನ ಉಲ್ಲೇಖ ಮಾಡುವಂತಹ, ಕೋಡ್ ಕೊಡುವಂತಹ ಸಂದರ್ಭದಲ್ಲಿ ಆಯೋಗ ಮಾಡಿರುವಂತಹ ಎಡವಟ್ಟಿನ ವಿಚಾರಕ್ಕೆ ಒಂದಷ್ಟು ಪ್ರಸ್ತಾಪಗಳನ್ನ ಮಾಡ್ತಾ ಇರುವಂತದ್ದು. ಲಿಂಗಾಯತ ನಾಯಕರು ಕೂಡ, ಸಚಿವರು ಮತ್ತೆ ಶಾಸಕರು ಮತ್ತೆ ಸಮಾಜದ ಎಲ್ಲಾ ಮುಖಂಡರು ಕೂಡ ನಿನ್ನೆ ಹುಬ್ಬಳ್ಳಿಯಲ್ಲಿ ಸಮಾವೇಶ ಮಾಡಿದ್ರು. ಇವತ್ತು ಒಕ್ಕಲಿಗ ನಾಯಕರು ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಸಭೆಯನ್ನ ಸೇರ್ತಾ ಇರುವಂತದ್ದು. ಒಕ್ಕಲಿಗ ಸಮುದಾಯದ ಶ್ರೀಗಳ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ನಡೀತಾ ಇದೆ. ಪ್ರಮುಖವಾಗಿ ಈ ಸಭೆಯಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನ ಎಲ್ಲಾ ರಾಜಕೀಯ ನಾಯಕರು ಕೂಡ ಭಾಗಿಯಾಗ್ತಾರೆ. ಯಾಕೆ ಅಂತಂದ ಹೇಳಿದ್ರೆ ರಾಜಕೀಯವನ್ನ ಬದಿಗೊತ್ತಿ ಸಮುದಾಯದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ಸಮುದಾಯದ ಪರವಾಗಿ ನಿಲ್ಲಬೇಕು ಅನ್ನುವಂತಹ ವಾದವನ್ನ ಈಗ ಸ್ವಾಮೀಜಿಗಳು ಇಡ್ತಾ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ತಮ್ಮ ತಮ್ಮ ಪಕ್ಷದ ವೇದಿಕೆಗಳಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ಯಾಕೆಂತಂದ ಹೇಳಿದ್ರೆ ಆಯೋಗ ಕೊಟ್ಟಿರುವಂತಹ ಒಂದು ಉಪಪಂಗಡಗಳೆಲ್ಲ ಆಗಿರಬಹುದು, ಮತ್ತೆ ಕೋಡ್ ವರ್ಡ್ ಏನಿದೆ ಆ ಕೋಡ್ಗಳಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿದಾವೆ. ಅದೆಲ್ಲವೂ ಕೂಡ ಸರಿ ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಒತ್ತಾಯಗಳಿರುವಂತದ್ದು. ಒಟ್ಟಾರೆಯಾಗಿ ಒಕ್ಕಲಿಗ ಸಮುದಾಯದಲ್ಲಿ ಉಪಪಂಗಡಗಳಾದಂತಹ ಮರಸೊಕ್ಕಲಾಗಿರಬಹುದು, ದಾಸ ಒಕ್ಕಲಿಗ ಆಗಿರಬಹುದು, ಮತ್ತೆ ಇಂಗ್ಲಿಷ್ ಅಕ್ಷರಗಳು ಬರೆಸುವಂತ ಸಂದರ್ಭದಲ್ಲೂ ಕೂಡ ಕೆಲವೊಬ್ರು ದಾಖಲೀಕರಣ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಸ್ಪೆಲ್ಲಿಂಗ್ ಅನ್ನ ಬೇರೆ ಬೇರೆ ಸ್ಪೆಲ್ಲಿಂಗ್ ಗಳನ್ನ ಉಲ್ಲೇಖ ಮಾಡಿರುವಂತಹ ಕಾರಣಕ್ಕಾಗಿ ಒಂದಷ್ಟು ಗೊಂದಲಗಳಿರುವಂತದ್ದು. ಇದರ ಜೊತೆಗೆ ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಕುರುಬ ಅನ್ನುವಂಥದ್ದು ಏನು ಈ ವಿಚಾರಗಳೇನಿದೆ ಇದೆಲ್ಲವೂ ಕೂಡ ಬದಲಾಗಬೇಕು ಅನ್ನುವಂತಹ ಒತ್ತಾಯವನ್ನು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಕೆಲವು ಸಚಿವರು ಮಾಡಿದ್ರು. ಅದಾದ ನಂತರದಲ್ಲಿ ಆಯೋಗಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಮುದಾಯದ ನಿಲುವು ಯಾವ ರೀತಿ ಇರಬೇಕು, ಪಕ್ಷಗಳು ಬೇರೆ ಆದರೂ ಕೂಡ ಆಯಾ ಪಕ್ಷದ ವೇದಿಕೆಯಲ್ಲಿ ಸಮುದಾಯದ ಹಿತದೃಷ್ಟಿಯಿಂದ ಒಂದಷ್ಟು ಮಹತ್ವದಂತ ನಿರ್ಣಯಗಳನ್ನ ಇವತ್ತು ತೆಗೆದುಕೊಂಡು ಆ ನಿರ್ಣಯಗಳನ್ನ ಸರ್ಕಾರದ ಗಮನಕ್ಕೆ ತರುವಂತಹ ಒಂದಷ್ಟು ಪ್ರಯತ್ನಗಳ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ಸಭೆಯಲ್ಲೂ ಕೂಡ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ. ಅಶ್ವಿನಿ, ರೈಟ್ ಹನುಮಂತ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇವತ್ತೊಂದು ಬಹಳ ನಿರ್ಣಾಯಕ ಸಭೆ ಇದೆ. ಈ ಜಾತಿ ಗಣತಿ ವಿರುದ್ಧ ಈಗ ಒಕ್ಕಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಷ್ಟು
ಕೋಡ್ಗಳು, ಅದರಲ್ಲಿರುವಂತಹ ಉಪಜಾತಿ, ಇದರ ಬಗ್ಗೆ ಆಕ್ಷೇಪಗಳಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಂದು ಬಹಳ ನಿರ್ಣಾಯಕ ಸಭೆ ಇದೆ. ಈ ಸಭೆಯಲ್ಲಿ ಅನೇಕ ನಾಯಕರು ಪಾಲ್ಗೊಳ್ಳುತ್ತಾರೆ. ಯಾವ ರೀತಿ ನಿರ್ಣಯಗಳನ್ನು ಕೈಗೊಳ್ಳುತ್ತಾರೆ ಅನ್ನೋದನ್ನ ಸಭೆ ನಂತರದಲ್ಲಿ ತಿಳಿದು ಬರಬೇಕಷ್ಟೇ.